ತುಂಬ ತುಂಬೈತಿ. ನಾ ಗಾಳಿಸ್ಕಿಂದು ಕುಡಿದ್ರಾತು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿನಿ. ನೀವು ಸೂಪರ್ ಇದ್ದೀರಿ ಅಂದ್ಕೊಂಡಿನಿ. ನಾನಿವತ್ತು ತೋಟಕ್ಕೆ ಬಂದೀನಿ. ಬಾಳೆ ಗಿಡ ಕಡ್ದು ಜ್ಯೂಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಫಸ್ಟು ಬಾಳೆ ಗಿಡ ಕಡಿಬೇಕು, ಜ್ಯೂಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಬಾಳೆ ಗಿಡ ಎಲ್ಲ ಬರೋದಿಲ್ಲ, ಕೊನೆ ಬಂದು ಬಾಳೆ ಮರ ಮಾತ್ರ ಜ್ಯೂಸ್ ಮಾಡ್ಬೋದು. ಈಗ ಕೊನೆ ಬಂದೈತೆ ನೋಡಿರಿ, ಇಲ್ಲೈತಿ. ಇದನ್ನ ಈಗ ಕಡ್ದು ತೋರಿಸ್ತೀನಿ ಜ್ಯೂಸ್ ಮಾಡೋದು ಹೆಂಗೆ ಅಂತ. ಭಾಳ ಬುಡುಕು ಕಡಿಬಾರ್ದು, ಅದು ಗೆಡ್ಡೆ ಇರ್ತೈತಲ್ಲ, ಇಲ್ಲಿಗೆ ಬರ್ತೈತಿ ಜ್ಯೂಸು ಬರೋದಾದ್ರೆ. ಇದನ್ನು ಹಿಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು, ಒಂದೇ ಲೆವೆಲ್ಲು. ಜ್ಯೂಸ್ ಬರೋದು ಈ ಮಧ್ಯೆ ಐತಲ್ಲ, ಇದರೊಳಗೆ ಗೆಡ್ಡೆ ತೆಗಿಬೇಕು, ಇದ್ರೊಳಗೆ ಹೋಲ್ ಮಾಡ್ಬೇಕು. ಈಗ ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಹುಳ ಹತ್ತಿಬಿಡ್ತವೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಹುಳ ಹತ್ತೋದಿಲ್ಲ. ಈ ಮಧ್ಯೆ ಇರುತ್ತಲ್ಲ, ಇದನ್ನ ಹೋಲ್ ಹೊಡೆದು ತಕ್ಕೋಬೇಕು. ಚಾಕುದಾಗಾರು ಹೋಲ್ ಹೊಡ್ಕೋಬೋದು, ಚಮಚದಲ್ಲಾರು ಹೋಲ್ ಹೊಡ್ಕೋಬೋದು. ಈ ಥರ ತಕ್ಕೋಬೇಕು, 2 ಲೋಟ ನೀರಿರಂಗೆ ಒಂದು ಹೋಲ್ ಹೊಡ್ಕೋಬೇಕು. ನೋಡ್ರಿ, ಈ ಥರ ಹೋಲ್ ಹೊಡೆದಿನಿ. ಒಂದು 2 ಗ್ಲಾಸ್ ನೀರು ನಿಲ್ಬೋದು ಈ ಹೋಲಲ್ಲಿ. ಇದು ಕುಡಿಯೋಕ್ಕೆ ಚೊಗರಾಗುತ್ತಾ, ಅದಕ್ಕೋಸ್ಕರನೇ ಜೀರಿಗೆ ಕುಟ್ಟಿ ಪುಡಿ ಮಾಡ್ಕೊ ಬಂದೀನಿ. ಅದಕ್ಕೆ ಇದು ನೀರಿಗೆ ಹಾಕ್ಬೇಕು. ಇದು ಕಾಡು ಮೆಣಸು ಕುಟ್ಟಿ ಪುಡಿ ಮಾಡ್ಕೊ ಬಂದೀನಿ. ಇದು ಸಕ್ಕರೆ, ಕಲ್ಲು ಸಕ್ಕರೆ ತಗೊಬರ್ಬೇಕಾಗಿತ್ತು. ಕಲ್ಲು ಸಕ್ಕರೆ ತರಕ್ಕೆ ಹೋಗಕ್ಕೆ ಆಗಲಿಲ್ಲ, ಅದು ನಾ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಲ್ಲು ಸಕ್ಕರೆ ತಂದು ಹಾಕಿ ಕುಡಿಬೋದು. ಇದನ್ನೊಂದು 8 ತಾಸು ಹಿಂಗೆ ಬಿಡಬೇಕು. ಇದಕ್ಕೆ ಫುಲ್ ಪ್ಯಾಕ್ ಮಾಡಬೇಕು, ಹುಳ ಗಿಳ ಹತ್ತೆ ಹೋದಂಗೆ ಎಲ್ಲ ಪ್ಯಾಕ್ ಮಾಡಬೇಕು. 8 ತಾಸಿಗೆ ಇದಷ್ಟು ಗುಂಡಿ ತುಂಬ್ಕಿಂದಿರ್ತೈತಿ. ಈ ಥರ ಬಾಳೆ ಹಾಕಿ ಪ್ಲಾಸ್ಟಿಕ್ ಹಾಕಿ ಕಟ್ಕೋಬೇಕು. ಈ ಥರ ಟೈಟ್ ಮಾಡಿ ಕಟ್ಕೋಬೇಕಿಲ್ಲ ಅಂದರೆ ಹುಳ ಎಲ್ಲ ಹತ್ತಿಬಿಡ್ತವೆ.
ಈ ಥರ ಮಾಡಿ ಪ್ಯಾಕ್ ಮಾಡಿ ಕಟ್ಟಿಟ್ಟಿನಿ. 8 ತಾಸು ಬೇಕು ಅದು ನೀರು ತುಂಬಕ್ಕೆ. ಬೆಳಗ್ಗೆ ಮಾಡಿಟ್ರೆ ಸಂಜೆಗೆ ಬರ್ತೈತಿ, ಸಂಜೆಗೆ ಮಾಡಿಟ್ರೆ ಬೆಳಗ್ಗೆ ಬರ್ತೈತಿ. ನಾನು ಬೆಳಗ್ಗೆ ಮಾಡೀನಿ, ಸಂಜೆಗೆ ತೆಗಿತೀನಿ, 8 ತಾಸು ನಂತರ ತೆಗಿತೀನಿ. ನೀರು ಎಷ್ಟು ಬಂದಿದೆ ಹೇಳಿ, ಈಗ ಓಪನ್ ಮಾಡಿ ನೋಡ್ತೀನಿ. ವಾವ್, ತುಂಬ ತುಂಬೈತಿ, ಘಮ ಘಮ ಅಂತೈತಿ. ಈಗ ಇದನ್ನು ಗಾಳಿಸ್ಕಿಂದು ಕುಡಿದ್ರಾತು. ನೋಡಿದ್ರಲ್ಲ ಜ್ಯೂಸ್ ಮಾಡೋದ, ಇಷ್ಟೇಯಾ? ಇದು ಜ್ಯೂಕ್ ಚಲೋದೇಯ ಕುಡಿದ್ರೆ. ಇದು ವಾರಕ್ಕೊಂದು ಸಲ ಕುಡಿದ್ರೂ ಒಳ್ಳೆಯದೇಯ. ಕಿಡ್ನಿ ಸ್ಟೋನ್ಗೆ ಅಂತೂ ಭಾರಿ ಒಳ್ಳೆ ಮೆಡಿಷನ್ ಇದು. ಇದು ಕುಡಿದ್ರೆ ಎಲ್ಲರಿಗೂ ಒಳ್ಳೆಯದೇಯ. ಕಿಡ್ನಿ ಸ್ಟೋನಿಗಂತೂ ಭಾರಿ ಒಳ್ಳೆಯದು. ಈಗ ವಾರಕ್ಕೊಂದು ಸಲ ಕುಡಿಲೇಬೇಕು, ಕಿಡ್ನಿ ಸ್ಟೋನ್ಗೆ ಕಡಿಮೆ ಆಕೈತಿ, ಒಳ್ಳೇದದು. ನೋಡಿದ್ರಲ್ಲ ಈ ವಿಡಿಯೋನ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬಿಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.